ಹಾಯ್ ಹಲೋ ನಮಸ್ಕಾರ, ನಿಮಗೆಲ್ಲರಿಗೂ ಸ್ವಾಗತ ಶ್ರೇಷ ಅಡುಗೆ ಮನೆಗೆ. ಇವತ್ತು ನಾವು ಪಾರ್ಟ್ 2 ಅಲ್ಲಿ ಕೇಕ್ನ ಯಾವ ರೀತಿ ಡಬಲ್ ಸ್ಟೆಪ್ಪಲ್ಲಿ ಸೆಟ್ ಮಾಡಬೇಕು, ಯಾವ ರೀತಿ ಡಿಸೈನ್ ಮಾಡಿ ಕಂಪ್ಲೀಟ್ ಮಾಡಿದ್ದೇನೆ ಅನ್ನೋದನ್ನು ಡೀಟೇಲಾಗಿ ಈ ವಿಡಿಯೋಲ್ಲಿ ಅಪ್ಲೋಡ್ ಮಾಡಿದ್ದೇನೆ. ಹಾಗಾದರೆ ನೋಡೋಣ ನಡೀರಿ ಈ ವಿಡಿಯೋನ ಯಾವ ರೀತಿಯಾಗಿ, ಅಂದರೆ ಈ ಕೇಕ್ನ ಯಾವ ರೀತಿಯಾಗಿ ಕಂಪ್ಲೀಟ್ ಮಾಡಿದ್ದೇನೆ ಅನ್ನೋದನ್ನು ನೋಡೋಣ. ನೀವು ಮೇಲಿನ ಲೇಯರ್ನ ಸೆಟಪ್ ಮಾಡಲಿಕ್ಕೆ ಬಂದರೆ ನೀವು 2 ಟೈರ್ ಇಲ್ಲ 3 ಟೈರ್ ಕೂಡ ಕೇಕ್ನ ರೆಡಿ ಮಾಡ್ಬೋದು. ನಡೀರಿ ಹಾಗಾದರೆ ನೋಡೋಣ. ಇಲ್ಲಿ ನೋಡಿ, ನಾನು ಇಲ್ಲಿ ಕೆಳಗಡೆ ಯಾವುದೇ ರೀತಿಯಾದ ಬೇಸ್ನ ತೆಗೆದುಕೊಂಡಿಲ್ಲ. ಇದಕ್ಕೆ ಸ್ವಲ್ಪನೇ ನಾವು ಟರ್ನ್ ಟೇಬಲ್ ಇರುತ್ತೆ ಅಲ್ವಾ, ಅದಕ್ಕೆ ಸ್ವಲ್ಪನೇ ಕ್ರೀಮ್ ಹಚ್ಚಿ ಅದರ ಮೇಲೆ ಒಂದು ಲೇಯರ್ನ ಇಟ್ಟು ಕಟ್ ಮಾಡಿರುವ ಬ್ರೆಡ್ನ ಲೇಯರ್ನ ಇಟ್ಟು ಅದಕ್ಕೆ ಶುಗರ್ ಸಿರಪ್ನ ಅಪ್ಲೈ ಮಾಡಬೇಕು. ಅದರ ನಂತರ ಇಲ್ಲಿ ಕ್ರೀಮ್ನ ಕೂಡ ಅಪ್ಲೈ ಮಾಡಿ ಅದೇ ರೀತಿಯಾಗಿ ನಾನು ಮತ್ತೊಂದು ಲೇಯರ್ ಕೂಡ ಇಟ್ಟು ಅದೇ ರೀತಿಯಾಗಿ ಶುಗರ್ ಸಿರಪ್ನ ಅಪ್ಲೈ ಮಾಡಬೇಕು. ಅದೇ ರೀತಿಯಾಗಿ ನಾವು ಕ್ರೀಮ್ನ ಅಪ್ಲೈ ಮಾಡಬೇಕು. ಇದೇ ರೀತಿಯಾಗಿ ನಾವು ಕಂಪ್ಲೀಟ್ ಪ್ರೋಸೆಸ್ನ ಮಾಡಬೇಕು. ಅಂದರೆ ಇಲ್ಲಿ 3 ಲೇಯರ್ ಇರೋದ್ರಿಂದ 2 ಲೇಯರಲ್ಲಿ ನಾವು ಈ ರೀತಿಯಾಗಿ ಮಾಡಬೇಕು. 3ನೇ ಲೇಯರ್ಗೆ ನಾವು ಈ ರೀತಿಯಾಗಿ ಶುಗರ್ ಸಿರಪ್ ಮಾಡಿ ಅಪ್ಲೈ ಮಾಡಿದ ನಂತರ ನಾವು ಇದಕ್ಕೆ ಸ್ವಲ್ಪನೇ ಕ್ರೀಮ್ ಅಪ್ಲೈ ಮಾಡಬೇಕು. ಯಾಕಂದರೆ ನಾವು ಇಲ್ಲಿ ಕ್ರಮ್ ಕೋಟಿಂಗ್ ಅನ್ನುವಂಥ ಒಂದು ಪ್ರೋಸೆಸ್ ಬರುತ್ತೆ ಅಲ್ವಾ, ಅದಕ್ಕೋಸ್ಕರ ಇಲ್ಲಿ ನೋಡಿ ಈ ರೀತಿಯಾಗಿ ಸ್ವಲ್ಪನೇ ಕ್ರೀಮ್ ಅಪ್ಲೈ ಮಾಡೋದ್ರಿಂದ ಈ ರೀತಿಯಾಗಿ ಫಿನಿಶಿಂಗ್ ಮಾಡಲಿಕ್ಕೆ ಕೂಡ ಈಸಿ ಆಗುತ್ತೆ. ಇದೇ ರೀತಿಯಾಗಿ ನಾನು ಇಲ್ಲಿ ಕ್ರಮ್ ಕೋಟಿಂಗ್ ಮಾಡಿ ಕಂಪ್ಲೀಟ್ ಮಾಡಿದ್ದೇನೆ. ಈ ರೀತಿಯಾಗಿ ಮಾಡೋದ್ರಿಂದ ಬ್ರೆಡ್ನ ಯಾವುದೇ ಥರದ ಕ್ರಮ್ಸ್ಗಳು ಮೇಲೆ ಕಾಣೋದಿಲ್ಲ. ಅದೇ ರೀತಿಯಾಗಿ ಫಿನಿಶಿಂಗ್ ಕೂಡ ಅಷ್ಟೇ ಚೆನ್ನಾಗಿ ಕಾಣುತ್ತೆ. ಇದು ನೋಡಿ, ಅದರ ನಂತರ ನಾವು ಇಲ್ಲಿ ಕ್ರೀಮ್ನ ಈ ರೀತಿಯಾಗಿ ಪೈಪಿಂಗ್ ಬ್ಯಾಗಲ್ಲಿ ಹಾಕ್ಕೊಂಡು ಲೇಯರ್ ಬೈ ಲೇಯರ್ ಅಪ್ಲೈ ಮಾಡೋದ್ರಿಂದ ಫಿನಿಶಿಂಗ್ ಮಾಡಲಿಕ್ಕೆ ಅಥವಾ ಬಿಗಿನರ್ಸ್ ಇದ್ದರೆ ಅದು ಮಾಡಲಿಕ್ಕೆ ನಿಮಗೆ ಈಸಿ ಆಗುತ್ತೆ. ಅದಕ್ಕೋಸ್ಕರ ನಾವು ಇಲ್ಲಿ ಪೈಪಿಂಗ್ ಬ್ಯಾಗ್ನಿಂದ ಇದನ್ನು ಅಪ್ಲೈ ಮಾಡೋದು ತುಂಬ ಈಸಿಯಾಗಿರುತ್ತೆ. ಇವಾಗ ನೋಡಿ, ನಾವು ಈ ರೀತಿಯಾಗಿ ಫಿನಿಶಿಂಗ್ ಮಾಡ್ತಾ ಹೋಗಬೇಕು. ಈ ರೀತಿಯಾಗಿ ಫಿನಿಶಿಂಗ್ ಮಾಡಿದ ನಂತರ ನಾವು ಸ್ಕ್ರ್ಯಾಪರ್ನಿಂದ ಮತ್ತೊಮ್ಮೆ ಇದನ್ನು ಫಿನಿಶಿಂಗ್ ಮಾಡ್ಕೋಬೇಕು. ಈ ಸ್ಕ್ರ್ಯಾಪರ್ನಿಂದ ಫಿನಿಶಿಂಗ್ ಮಾಡೋದ್ರಿಂದ ಇದು ತುಂಬಾ ಈಸಿಯಾಗಿ ಫಿನಿಶಿಂಗ್ ಕೂಡ ಆಗುತ್ತೆ. ಇವಾಗ ನೋಡಿ, ಈ ರೀತಿಯಾಗಿ ಫಿನಿಶಿಂಗ್ ಮಾಡಿದ ನಂತರ ನಾನು ಇಲ್ಲಿ ಸ್ವಲ್ಪನೇ ಕ್ರೀಮಲ್ಲಿ ಬ್ಲೂ ಕಲರ್ ಆ್ಯಡ್ ಮಾಡಿ ಅದನ್ನು ಇದಕ್ಕೆ ಸೈಡ್ನಿಂದ ಸ್ವಲ್ಪನೇ ಅಪ್ಲೈ ಮಾಡ್ತಾ ಹೋಗಬೇಕು. ಈ ರೀತಿಯಾಗಿ ಮಾಡೋದ್ರಿಂದ ಇದು ತುಂಬಾ ಈಸಿಯಾಗಿ, ಅದೇ ರೀತಿಯಾಗಿ ತುಂಬಾ ಅಟ್ರಾಕ್ಟಿವ್ ಕೂಡ ಕಾಣುತ್ತೆ. ಅದೇ ರೀತಿ ಕೆಲವೊಬ್ಬರಿಗೆ ಕಲರ್ ಕೂಡ ಹೆಚ್ಚಿಗೆ ಇಷ್ಟ ಇರೋದಿಲ್ಲ. ಅಂಥವರಿಗೆ ಈ ರೀತಿಯಾಗಿ ನೀವು ಮಾಡಿ ಕೊಡೋದ್ರಿಂದ ಕಾಣಲಿಕ್ಕೆ ಕೂಡ ಕೇಕ್ ಕೂಡ ಚೆನ್ನಾಗಿ ಕಾಣುತ್ತೆ. ಅದೇ ರೀತಿಯಾಗಿ ಕಲರ್ ಕೂಡ ತುಂಬಾ ಕಡಿಮೆ ಯೂಸ್ ಆಗಿರುತ್ತೆ. ಇವಾಗ ನೋಡಿ, ಇವಾಗ ನಾವು ಈ ಸ್ಪ್ಯಾಕ್ಚುಲಾಯಿಂದ ಈ ರೀತಿಯಾಗಿ ನಾವು ಹಾಕಿ ಟರ್ನ್ ಟೇಬಲ್ ತಿರುಸ್ತಾ ಹೋದರೆ ಇದು ಈಸಿಯಾಗಿ ಮೇಲಕ್ಕೆ ಎಬಿಸಿ ಈ ರೀತಿಯಾಗಿ ಸೆಟಪ್ ಮಾಡಿದರೆ ಇದು ತುಂಬ ಈಸಿಯಾಗಿ ನೀವು ಈ ರೀತಿಯಾಗಿ ಡಬಲ್ ಲೇಯರಲ್ಲಿ ನೀವು ಕೇಕ್ನ ಸೆಟಪ್ ಮಾಡ್ಬೋದು. ಇದು ತುಂಬ ಈಸಿ ಪ್ರೋಸೆಸ್ ಆಗಿರುತ್ತೆ. ನೀವು ಒಂದು ಸ್ಪ್ಯಾಕ್ಚುಲ ಯೂಸ್ ಮಾಡಬೇಡಿ, 2 ಯೂಸ್ ಮಾಡಿದರೆ ತುಂಬಾ ಈಸಿ ಆಗುತ್ತೆ. ಅದರ ನಂತರ ನೋಡಿ, ನಾನು N1 ನೋಸಲ್ನಿಂದ ಕ್ರೀಮಲ್ಲಿ ಸ್ವಲ್ಪನೇ ಕ್ರೀಮಲ್ಲಿ ಬ್ಲೂ ಕಲರ್ ಆ್ಯಡ್ ಮಾಡಿ ಈ ರೀತಿಯಾಗಿ ಡಿಸೈನ್ನ ಮಾಡ್ತಾ ಇದ್ದೇನೆ. ಇದೇ ರೀತಿಯಾಗಿ ನೀವು ಕೂಡ ಯಾವುದೇ ಕಲರ್ ಕೂಡ ಯೂಸ್ ಮಾಡ್ಬೋದು. ಅದರ ನಂತರ ನಾನು ಇಲ್ಲಿ ಸ್ಟಾರ್ ನೋಸಲ್ನ ಯೂಸ್ ಮಾಡಿ ಅದರಲ್ಲಿ ವೈಟ್ ಕಲರೇ ಯೂಸ್ ಮಾಡಿ ಈ ರೀತಿಯಾಗಿ, ಅಂದರೆ ವೈಟ್ ಕ್ರೀಮ್ನ ಯೂಸ್ ಮಾಡಿ ಈ ರೀತಿಯಾಗಿ ಡಿಸೈನ್ ಮಾಡಿ ಬಾರ್ಡರ್ ಕೂಡ ಮಾಡಿ ಕೇಕ್ನ ಕಂಪ್ಲೀಟ್ ಮಾಡ್ತಾ ಇದ್ದೇನೆ. ನೀವು ಕೂಡ ಈ ರೀತಿಯಾಗಿ 2 ಟೈರ್ ಇಲ್ಲ ಅಂದರೆ 3 ಟೈರ್ ಕೂಡ ಈಸಿಯಾಗಿ ಕೇಕ್ ಕೂಡ ಮಾಡ್ಬೋದು. ನೀವು ಇದೇ ರೀತಿಯಾಗಿ ಹೊಸ ಕೇಕನ್ನು ಕಲಿಬೇಕಂತ ಇದ್ದರೆ ನನ್ನ ಚಾನಲ್ನ ಎಲ್ಲಕ್ಕಿಂತ ಮೊದಲಾಗಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನೀವು ಹೊಸ ಕೇಕನ್ನು ಕಲಿಬೇಕಂತ ಇದ್ದವರು ಎಲ್ಲಕ್ಕಿಂತ ಮೊದಲಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹೋಗಿ. ಯಾಕಂದರೆ ನಾನು ಡೈಲಿ, ಅಂದರೆ ವೀಕಲ್ಲಿ 3 ದಿನ ನಾನು ಕೇಕ್ ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡ್ತಾ ಇರ್ತೇನೆ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಥ್ಯಾಂಕ್ ಯು ಸೋ ಮಚ್.